ಓ ಸೂಪರ್, ಸಾಕಾದ ಬಂತು. ಓಕೆ, ಮತ್ತೆ ಇವಾಗ ತಿರುಗಿ ಹೋಗೋದಾ ಬ್ರದರ್? ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಬನ್ನಿ. ಅಲ್ಲೇ ಇದೆ. ಬಂದರು. ಆಹಾ ಹಾ, ಬರ್ತಾ ಸರ್? ಹಾಂ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಂತ್ ಜೈನ್ ವ್ಲಾಗ್ಸ್. ಸೊ ಇವತ್ತು ನಾವು ಮಹಾಕೂಟಕ್ಕೆ ಬಂದಿದ್ದೀವಿ. ಸೊ ನಾನು ಮತ್ತು ನಮ್ಮ ಸರು ಸಂತೋಷ್ ಸರ್ ಅಂತ ಅಂದ್ಬಿಟ್ಟು ಬೆಂಗಳೂರವರು, ಡ್ರೋನ್ ಮಾಸ್ಟರ್ ಇವರು. ಡ್ರೋನ್ ಪೈಲಟ್ ಕಮ್ ಮಾಸ್ಟರ್ ಇವರು. ಸೊ ಲೇಟೆಸ್ಟ್ ವೇರಿಯಂಟ್ ಇನ್ಸ್ಪೈರ್ 3 ಡ್ರೋನ್ ಇದೆ. ಇವ್ರ ಬಗ್ಗೆ ಆಮೇಲಿಂದ ನಾನು ಡೀಟೇಲ್ಸ್ ಹೇಳ್ತೀನಿ. ಸೊ ಇವಾಗ ನಾವು ಬಂದಿರೋ ಮಹಾಕೂಟ ಜಾಗದ ಬಗ್ಗೆ ಮಾತಾಡೋಣ ಬನ್ನಿ. ಮತ್ತು ಪ್ಲೇಸ್ ಎಲ್ಲ ತೋರಿಸ್ಕೊಡ್ತೀವಿ ಒಳಗಡೆ ಹೇಗೆ ಇದೆ ಅಂತ. ಒಂದು ಕಲ್ಯಾಣಿ ಇದೆ ಇಲ್ಲೊಂದು ಮಹಾಕೂಟದಲ್ಲಿ, ಅದೇ ಒಂದು ಸ್ಪೆಷಲ್ಲು. ಸೊ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಎಂಟ್ರೆನ್ಸ್ ಇದು. ಸೊ 2 ಡೇಸ್ ಬ್ಯಾಕ್ ನಾವಿಲ್ಲಿ ಶೂಟಿಂಗಿಗೆ ಬಂದಿದ್ವಿ. 2 ಡೇಸ್ ಬ್ಯಾಕ್ ಶೂಟಿಂಗಿಗೆ ಬಂದಿದ್ವಿ, ಕರ್ನಾಟಕ ಬಲಮ್ ಅಂತ ಅಂದ್ಬಿಟ್ಟು. ಸೊ ಅವಾಗ ನೋಡಿದ್ದು ಈ ಜಾಗನ. ಸೊ ತಿರ್ಗಾ ಇನ್ನೊಂದು ಸತಿ ಬಂದಿದ್ದೀವಿ, ಇನ್ನೊಂದು ಸತಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಈ ಜಾಗನ. ಸೊ ಬನ್ನಿ ತೋರಿಸ್ತೀವಿ. ಸೊ ಇಲ್ಲೆಲ್ಲ ಶೂಟ್ ಆಯಿತು 2 ಡೇಸ್ ಬ್ಯಾಕು. ದಕ್ಷಿಣ ಕಾಶಿ ಮಹಾಕೂಟ, ದಕ್ಷಿಣ ಕಾಶಿ ಅಲ್ವಾ ಸರ್? ಸೊ ಇದೇ ಮೈನ್ ಬಾಕ್ಲು, ದ್ವಾರಕ, ಮುಖ್ಯ ದ್ವಾರಕ. ಸೊ ಮಳೆ ಬೇರೆ ಬಂದಿದೆ ಲೈಟಾಗಿ, ತುಂಬ ಚೆನ್ನಾಗಿದೆ ಈಗ ಪ್ಲೇಸು. ಎಂಟ್ರೆನ್ಸಲ್ಲಿ ಗಣಪತಿ ಇದೆ. ಇದೆಲ್ಲ ಸಾವಿರಾರು ವರ್ಷದ ಹಳೇದು ದೇವಸ್ಥಾನ. ಸೊ ಸರ್, ದೇವಸ್ಥಾನಕ್ಕೆ ಹೋಗೋಣ ಬೇಡ? ಅಲ್ಲ, ನಾನು ಹೋಗಿ ಬಂದಿದ್ದೀನಿ. ಸೊ ನಾನು ಹೋಗಿದ್ದೀನಿ, ನಮ್ಮ ಸರ್ ಹೋಗೋರೆ. ಸೊ ನಾವಿಲ್ಲಿ ಕಲ್ಯಾಣಿ ನೋಡೋಕ್ಕೋಸ್ಕರ ಬಂದಿರೋದು. ಸೊ ಅದಕ್ಕೋಸ್ಕರ ಬಂದಿರೋದು. ಸರ್, ನೀವು ಚಿಕ್ಕವರಿದ್ದಾಗ ಒಂದ್ಸತಿ ಹೋಗಿದ್ರಿ? 10th ಸ್ಟ್ಯಾಂಡರ್ಡ್ ಬಂದಿದೆ. ಹಾಂ, 10th ಸ್ಟ್ಯಾಂಡರ್ಡ್ ಬಂದೆ. ಆವಾಗ ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗಿದ್ದೆ, ಮತ್ತೆ ಇವಾಗ ಬರ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಒಂದು 15-20 ಇಯರ್ಸ್ ಬೇಕಾ? ಹಾಂ, 20 ಇಯರ್ಸ್ ಬ್ಯಾಕ್. ಸೊ ಕಲ್ಯಾಣಿ ಒಂದು ಸ್ಪೆಷಾಲಿಟಿ ಇದೆ. ಹಾಂ, ಸ್ಪೆಷಾಲಿಟಿ ಏನಂದರೆ ಇದರೊಳಗಡೆ ಒಂದು ಶಿವನ ಮೂರ್ತಿ ಇದೆ, ವಿಗ್ರಹ, ಲಿಂಗ ಮೂರ್ತಿ. ಅದು ಕಲ್ಯಾಣಿ ಒಳಗಡೆಯಿಂದ ಹೋಗಿ ಅಲ್ಲೊಂದು ಕಿಂಡಿ ಇದೆ, ಆ ಕಿಂಡಿ ಒಳಗಡೆ ಈಜಾಡ್ಕೊಂಡು ಒಳಗಡೆ ಹೋಗಿ ಶಿವನ ನೋಡ್ಕೊಂಬರ್ಬೇಕು. ಸೊ ಅದಕ್ಕೋಸ್ಕರನೇ ನಾವು 2 ದಿವಸ ಬಿಟ್ಟು ಕಲ್ಯಾಣಿಗೋಸ್ಕರನೇ ನಾವು ಬಂದಿದ್ದೀವಿ. ಸೊ ಇವಾಗ ನಾವು ಮುಂದೆನೇ ಇದೆ ಕಲ್ಯಾಣಿ, ತೋರಿಸ್ತೀನಿ ನಿಮಗೆ. ಸೊ ಆ ಕಲ್ಯಾಣಿ ಬಂದ್ಬಿಟ್ಟಿದೆ. ಸೊ ಈ ಮಹಾಕೂಟ ಕಲ್ಯಾಣಿ. ಸೊ ಬನ್ನಿ, ಇದ್ರ ಜಾಗ ತೋರಿಸ್ತೀನಿ. ಬ್ರೇಕ್ ಹೋಗ್ಬೋದು. ಅಂದರೆ ಕಿಂಡಿಯಿಂದ ಮತ್ತೆ ಹೈಟ್ ನೀರು ಇದಾಗ್ತದ? ಇಲ್ಲ, ಕಮ್ಮಿ ಐತೆ. ನೆನ್ನೆ ಹೋಗಿದ್ದೆ. ಅಣ್ಣ, ಈ ಕಲ್ಯಾಣಿ ಬಗ್ಗೆ ಏನಾದರೂ ಹೇಳಿ, ಏನು ವಿಶೇಷತೆ? ಆ ಕಿಂಡಿ ಒಂದೇನಾ ಅಲ್ಲಿ ವಿಶೇಷತೆ? ಅಂದರೆ ಇದು ಸುತ್ತ ಕಡೆ ಬಬಲ್ಸ್ ಇದೆ. ಬಬಲ್ಸ್ ಇದೆ ಎಲ್ಕ, ಪ್ರತಿಯೊಂದು ಕಡೆ ಬಬಲ್ಸ್ ಇದೆ. ಅಂತರ್ಜಲ. ಹಾಂ, ಅಂತರ್ಜಲ ನೇಮ. ಏನ ಪಾಪ ಮಾಡಿದ್ರು ಕೂಡ ಇಲ್ಲಿ ಮೋಕ್ಷ ಆಗುವಂಥದ್ದು, ಪರಿಹಾರ ಆಗೋದು. ಓಕೆ, ಅದೇ ವಿಶೇಷತೆ. ಇವಾಗ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಚರ್ಮ ರೋಗ ಏನಾದರೂ ಇದ್ರೂ ಇಲ್ಲಿ ಮುನಿಗ್ಬಿಟ್ರೆ ಮಾಯ ಆಗುವಂಥದ್ದು ಸಿದ್ಧಿ ಇದೆ. ಓಕೆ, ಇವಾಗ ಈಚೆ ನೀರು ಹೋಗುತ್ತಲ್ಲ, ಅದು ಇದ್ರದ್ದೇನ ನೀರು? ಇದೇ ನೀರೇ ಸರಿ, ಇದೇ ನೀರೇ ಹೊರಗಡೆ ಹೋಗ್ತಾ ಇರುತ್ತೆ, ಗದ್ದೆಗೆ ಹೋಗೋದು ಇದು. ಗದ್ದೆಗೆ ಹೋಗುತ್ತೆ. ಎಲ್ಲರಿಗೂ ಅನುಕೂಲತೆ ಇದು, ಪ್ರತಿಯೊಬ್ಬರಿಗೂ ಕೂಡ ಅನುಕೂಲತೆ. ಇದು ನೀರು ಪೂರ್ತಿ ತುಂಬಿಲ್ವಲ್ಲ? ಅಷ್ಟೇ ಟ್ಯೂಬ್ ಲೆವೆಲ್ ಸರ್ ಅದು. ಅಂದ್ರೆ ಹೆಚ್ಚಾದ ನೀರು ಅಲ್ಲಿ ಹೊರಗಡೆ ಕೊಟ್ಟಿದ್ದಾರೆ ಅವರು. ಸರಿ. ಅದಕ್ಕೆ ಮೇಲೆ ಹೋಗಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ. ಅದೊಂದು ಏರ್ ಪಾಸ್ ಮಾಡಿದ್ದಾರೆ ಹಿರಿಯರು, ಅದ್ರ ಮುಖಾಂತರ ಹೋಗೋದೊಂದು ಸಿದ್ಧಿ ಇದು. ಇದಕ್ಕೆ ಈ ಕಲ್ಯಾಣಿಗೆ ಏನಾದರೂ ಹೆಸರಿಕ್ಕಿದಾರ? ಅಂತರ್ಜಲ ಪುಷ್ಕರಣಿ ಲಿಂಗ. ಅಂತರ್ಜಲ ಪುಷ್ಕರಣಿ ಲಿಂಗ. ಅಂತರ್ಜಲ ಅಂದ್ರೆ ಇದು ಬಬಲ್ಸ್, ಅದೇ ಒಳಗಡೆಯಿಂದ ನೀರು ಬರೋದು ಭೂಮಿಯಿಂದ. ಪುಷ್ಕರಣಿ ಅಂದ್ರೆ ಚತುರ್ಮುಖ ಲಿಂಗ. ಮತ್ತು ಅದು ಶಿವಲಿಂಗ. ಲಿಂಗ ಅಂದ್ರೆ ಶಿವಲಿಂಗ. ಅಲ್ಲಿ ಮಹಿಷಾಸುರ ಮರ್ದಿನಿ ದೇವಿ, ನಂದಿ, ನಾಗಪ್ಪ ಮತ್ತು ಶಿವಲಿಂಗ 4 ಸೇರಿದ್ದಾವೆ ಅಲ್ಲಿ.
ಒತ್ತಟಿಗೆ ಇದ್ದಾವು. ಆ ಗುಹೆದೊಳಗೆ ಹೋದ್ರೆ ದರ್ಶನ ಆಗ್ತದೆ. ಅಂತರ್ಜಲ ಪುಷ್ಕರಣಿ ಪುಷ್ಕರಣಿ ಅಂತರ್ಜಲ ಪುಷ್ಕರಣಿ ಲಿಂಗ. ಅಂತರ್ಜಲ ಪುಷ್ಕರಣಿ ಲಿಂಗ. ಲಿಂಗ ಅದು ಕೋಣೇಶಂಕರ ಲಿಂಗ ಒಳಗಡೆ ಇರೋದು right side ಗೆ. ಓಕೆ. ಈ ಪಶುಪತಿನಾಥ್ ಅಂದ್ರೆ ಇದು ನೇಪಾಳದಲ್ಲಿ ಇರೋದು ಒಂದು, ಇಲ್ಲಿ ಮಹಾಕೂಟೇಶ್ವರದಲ್ಲಿ ಇರೋದು ಒಂದು. ಇದು 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 ಪಶುಪತಿ ವಿಶ್ವದಲ್ಲಿ. ಸೊ ಫ್ರೆಂಡ್ಸ್, ಇದು ವಿಶ್ವದಲ್ಲಿ ಇರೋದು ಎರಡೇ ಅಂತೆ. ಒಂದು ಇಲ್ಲಿದೆ ಪಶುಪತಿ ಲಿಂಗ ಅಲ್ವಾ? ಪಶುಪತಿ ಲಿಂಗ. ಇನ್ನೊಂದೆಲ್ಲನ ಇರೋದು ಅದು ಶಿವಲಿಂಗ ಒಳಗಡೆ. ಅಲ್ಲ ಎರಡೇ ಇರೋದಲ್ವಾ? ನೇಪಾಳದಲ್ಲಿ ಇರೋದು. ನೇಪಾಳದಲ್ಲಿ ಒಂದು, ಇಲ್ಲೊಂದು. ಇಲ್ಲಿ ಮಹಾಕೂಟೇಶ್ವರದಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಇದೆ ಅದು ಪಶುಪತಿ ಲಿಂಗ. ಇದ್ರ ಒಳಗಡೆ ಇರೋದು. ಸೊ ಇದ್ರ ಒಳಗಡೆ ಏನಿದೆ, ಇದನ್ನ ಪಶುಪತಿ ಲಿಂಗ ಅಂತಾರಂತೆ. ಈ ಪ್ರಪಂಚದಲ್ಲಿ ಎರಡೇ ಅಂತ ಇರೋದು. ಒಂದು ಇಲ್ಲಿದೆ ಮಹಾಕೂಟದಲ್ಲಿ, ಇನ್ನೊಂದು ಬಂದ್ಬಿಟ್ಟು ನೇಪಾಳದಲ್ಲಿದೆ. ಸೊ ನಮ್ಮ ಸರ್ ಆಲ್ರೆಡಿ ಇಳಿದಿದ್ದಾರೆ ಕಲ್ಯಾಣಿಗೆ. ಸೊ ನಾನು ಡ್ರೆಸ್ ಚೇಂಜ್ ಮಾಡಿ ಈಗ ಕಲ್ಯಾಣಿ ಒಳಗಡೆ ಇಳಿತೀನಿ. ಕ್ಯಾಮ್ರಾ ಕೊಡಲ ಸರ್? ಹ್ಞೂ ರೀ. ಇಷ್ಟೊಂದು ವಿಶಾಲವಾದ ಕಲ್ಯಾಣಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಅಣ್ಣ ನಮ್ಮ ಹತ್ರ ಇಲ್ಲೇ ಅಣ್ಣ, ನಮ್ಮ ಹತ್ರನೂ ಕ್ಯಾಶ್ ಇಲ್ಲ. ನಮ್ಮದು ಕ್ಯಾಶ್ ಇಲ್ಲ, ಇದಾಗೈತಿ. ಅಲ್ಲಿ ಒಳಗಡೆ ಇದ್ದವ್ರು ನೋಡಿ, ಇವ್ರವ್ರೆ ಇವ್ರು ಸೆಕ್ಯೂರಿಟಿ ಇವರು ಕಾರ್ ಪಾರ್ಕಿಂಗ್ ಅಲ್ಲೋದ್ರೆ ಅವ್ರು ಕೊಡ್ತಾರೆ. ನಾವು ಅದೇ ಮಾಡ್ಬೇಕು ಇವಾಗ ಇವ್ರಿಗೆ ಪಾಪ. ಮಗ ಅದೇ ಬಟ್ಟೆ ಅಲ್ಲಿ ಇಟ್ಬಿಡು ಅದ್ರ ಮೇಲೆ. ಯಾವುದಾ? ನಾವು ನಿಮ್ಗೆ ಹಾಕ್ತೀವಿ ಬಿಡ್ರಿ. ನಾವು ಸೆಕ್ಯೂರಿಟಿ ಗೊತ್ತಿದೆ ನಮಗೆ. ಮೊನ್ನೆ ಶೂಟಿಂಗ್ ಮಾಡೋದಲ್ಲ, ನಾವೇ ಮಾಡಿ ಶೂಟಿಂಗು. ನಾವು ಸೆಕ್ಯೂರಿಟಿ ಹಾಕ್ಲಾ ಅವ್ರಿಗೆ? ಆಯಿತು, ನಿಮ್ಮ ನಂಬರೇ ಕೊಡಿ. ಅಲ್ಲಿಗೆ ಇದು ಸಿಗುತ್ತೆ ಸಿಗ್ನಲ್ಲು, ಅಲ್ಲೇ ಹಾಕ್ತೀನಿ. ಸರ್ ಹೇಗೆ ಅನ್ನಿಸ್ತಿದೆ? ತುಂಬಾ ವಿಶೇಷವಾಗಿದೆ. ನಾರ್ಮಲಿ ನಾವು ತಣ್ಣೀರು ಇಳಿದ್ರೆ ಚಳಿ ಆಗುತ್ತೆ, ಈಗ ಚಳಿ ಆಗ್ತಾ ಇಲ್ಲ. ಸೊ ಅಂತರ್ಜಲ ಗಂಗೆ ಐತಂತೆ, ಬನ್ನಿ ನೋಡೋಣ. ಪ್ರತಿ ಮೂಲೆಯಲ್ಲೂ ಐತಂತೆ, 4 ಮೂಲೆಯಲ್ಲೂ ಅಂತರ್ಜಲ ಗಂಗೆ. ಬಬಲ್ಸ್ ಬರ್ತಾ ಇದೆಯಲ್ಲ, ಅಂತರ್ಜಲ, ಅಲ್ಲಿ ಹೋಗೋಣ ನೋಡೋಣ ಏನು ವಿಶೇಷತೆ ಇದೆ ಇಲ್ಲಿ ಅಂತರ್ಜಲದ್ದು, ಅದನ್ನು ನೋಡೋಣ. ನಿಧಾನ ಇದು ಮಾಡೋಣ. ಸೊ ಗೈಸ್, ಅಂತರ್ಜಲ ಗಂಗೆ ಇಲ್ಲೇ ಇದೆ. ಬಬಲ್ಸ್ ಬರುತ್ತೆ ನೋಡಿ ಹಂಗೆ. ಸೊ ಇಲ್ಲೇನು ಬಬಲ್ಸ್ ಬರ್ತಿದೆ, ಭೂಮಿ ಒಳಗಡೆಯಿಂದ ನೀರು ಬರ್ತಿರೋದು, ಅದು ಅಂತರ್ಜಲ ಗಂಗೆ ಅಂದ್ಬಿಟ್ಟು. ಸೊ ಯಾವತ್ತೂ ನಿಲ್ಲಲ್ವಂತೆ, ನಿಧಾನಕ್ಕೆ ಬರ್ತಾನೆ ಇರುತ್ತಂತೆ. ನೋಡಿ ಇಲ್ಲಿ ಮರಳಿದೆ. ಸೊ ಪೂರ್ತಿ ಮರಳಿದೆ. ಸೊ ಅದಕ್ಕೆ ಫೋರ್ಸ್ ಇಲ್ಲ, ನಿಧಾನಕ್ಕೆ ಬರ್ತಾನೆ ಇರುತ್ತೆ ನೋಡಿ. ಇಲ್ಲಿ ಮುಂದೆ ಏನು ಕಾಣಿಸ್ತಿದೆ ಬಬಲ್ಸು, ಅದೆಲ್ಲ ಅಂತರ್ಜಲ ಗಂಗೆ. ಸೊ 4 ದಿಕ್ಕಲ್ಲೂ ಇದೆಯಂತೆ. ಈ ದಿಕ್ಕು, ಆ ದಿಕ್ಕು, ಅಲ್ಲೆರಡು ದಿಕ್ಕು ಇದೆಯಲ್ಲ, 4 ದಿಕ್ಕಲ್ಲೂ ಅಂತರ್ಜಲ ಗಂಗೆ ಇದೆ. ಇಲ್ಲಿ ಮಧ್ಯದಲ್ಲಿ ಎಲ್ಲಿಲ್ವಂತೆ, ಅದೇ ವಿಶಿಷ್ಟತೆ ಇಲ್ಲಿ. ಆಮೇಲೆ ಇನ್ನೊಂದು ಸ್ಪೆಷಲಲ್ಲಿದೆ ಗುಹೆ, ಅದನ್ನು ತೋರಿಸ್ತೀವಿ. ಸರ್ ಸುಮ್ಮನೆ ಹಿಂಗೆ ಮೊಬೈಲ್ ಕೆಳಗಡೆ ಮಾಡಿದ್ರೆ ಏನಾಗಲ್ಲಲ್ವ? ಅಲ್ಲ, ನಿಮ್ಮ ಮೊಬೈಲ್ ಚೆಕ್ ಮಾಡಬೇಕು ಫಸ್ಟು ಏನು ಅಂತ. ನಿಮ್ಮ ಮೊಬೈಲು ವಾಟರ್ ರೆಸಿಸ್ಟೆಂಟ್, IP ರೆಸಿಸ್ಟೆಂಟ್ ಐತೆ, ವಾಟರ್ ರೆಸಿಸ್ಟೆಂಟ್ ಇಲ್ಲ. ಸೊ ಗೈಸ್, ಸೊ ಗುಹೆ ಅಂತ ಇದ್ನಲ್ಲ, ಒಂದು ಸ್ಪೆಷಲ್ ಗುಹೆ ಇಲ್ಲೇ ಇದೆ ನೋಡಿ. ಸರ್ ಹೋಗಿ ಸರ್ ಒಳಗಡೆ. ಅದೇ ನೋಡೋಕ್ಕೋತೀನಿ ಎಲ್ಲಿದೆ ಅಂತ. ಐತೆ. ಸೊ ನೋಡಿ, ನಮ್ಮ ಸರ್ ಇಲ್ಲಿಂದ ತೂರಿ ಅಲ್ಲಿ ಎದೊಳ್ತಾರೆ. ಇದೇ ಸ್ಪೆಷಲ್ ಇಲ್ಲಿ.
ಯಾಕೆ ಸರ್ ಆಗ್ತಿಲ್ವಾ? ಹಾಂ, ಇಲ್ಲ ಫುಲ್ ಕತ್ಲಿದೆ ಮರ. ಹೌದಾ? ಹೊಡೆದ ಇರ್ಕತ್ತೀನಿ, ಹೋಗಿ ನಾ ಹಿಂಗೆ ಬರ್ತೀನಿ ನಿಂದೆ. ಹಾಂ ಬರ್ತೀನಿ ನಾನು. ಒಂದು ನಿಮಿಷ, ನಾನು ವಿಡಿಯೋ ಆಫ್ ಮಾಡಿಬಿಟ್ಟು ಲೈಟ್ ಹಾಕ್ತೀನಿ. ರೋಲಿಂಗ್. ಹಾಂ, ಅದು ಅಡ್ಡ ಮಾಡ್ಕೊ ಅದನ್ನು. ಸೊ ಗೈಸ್, ಇಲ್ಲಿ ಇಬ್ರು ಯಾರೋ ಬಂದಿದ್ರು, ಮಿತ್ರರು, ನಮ್ಮ ಮಿತ್ರರು. ಅವ್ರದ್ದು ಐಫೋನ್ ಯಾವ್ದಿದೆ, 16 17? ಸೊ 17 ಇದೆ. ಸೊ ಐಫೋನು ವಾಟರ್ ಪ್ರೂಫ್ ಆಗಿರೋದ್ರಿಂದ ನಾವು ಇದರಲ್ಲೇ ಮೊಬೈಲೇ ವಿತೌಟ್ ಕೇಸು ವಿಡಿಯೋ ಮಾಡ್ತೀನಿ. ಒಳಗಡೆ ಯಾವ್ದಿದು ಕೋಣೇಶ್ ಶಂಕರ್ ಲಿಂಗದ ಒಳಗಡೆ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಸರು ನನ್ನ ಮೊಬೈಲಿಂದ ಶೂಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಇದರಲ್ಲೇ ನಾನು ಶೂಟ್ ಮಾಡ್ಕೊಂಡು ಹೋಗ್ತೀನಿ. ಹೋಗಿ ಮರೆ. ಕ್ಯಾಮ್ರಾ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ, ಇದಕ್ಕೆ ಹಾಕೋ, ನಾರ್ಮಲ್ ವಿಡಿಯೋಗೆ ಹಾಕೋ. 4K 60 FPS. ಅದೇನು ಬೇಡ, ಹಾಕೋ, ತೊಂದರೆ ಇಲ್ಲ, ಸಿಗ್ತದೆ. ಆಮೇಲೆ ಅವ್ರ ಸ್ಪೇಸ್ ಖಾಲಿ ಆಗ್ಬಿಟ್ರೆ ರೆಡಿ ಹೋದ್ಲಿ. ಸೊ ನೋಡಿ ಗೈಸ್, ಈಚ ಎಲ್ಲ ಹೀಗಿದೆ. ಸೊ ಇವಾಗ ಹೋಗ್ತಾ ಇದ್ದೀನಿ ನಾನು ಪುಣೆ ಶಂಕರ್ ಲಿಂಗ. ಹಾಂ, ಬನ್ನಿ ನೀವು ಬನ್ನಿ. ಓಕೆ, ರೆಡಿ, ಹೋಗ್ತಾ ಇದ್ದೀರಾ? ಹೋಗಿ ಗೋ. ನಾನು ಬರ್ತೀನಿ. ಬರ್ರಿ, ಹಂಗೆ ಹೋರಿ. ನೀವು ಹೋಗ್ಬೋದು ಹೋಗಿ. 3 ಜನ ಹೋಗ್ಬೋದು, ಜಾಗ ಆಯ್ತು, ಹೋಗ್ರಿ. ಯಾಕೆ ಜಾಗ ಸಾಲದು? ಸೊ ಕೋಣೆ ಶಂಕರ್ ಲಿಂಗದ ಒಳಗಡೆ ಬಂದ್ವಿ. ಸೊ ನಮ್ಮ ಸರ್ ಇಲ್ಲಿದ್ದಾರೆ. ಸರ್, ನೀವು ಬರ್ತೀರಾ? ಓಕೆ. ಇಲ್ಲೇ ಹುಡುಕಿದ್ ನೋಡಿ. ಆಶಾ ಬಂದ್ರೆ ಹೊರಗೆ ಬರ್ತಾ ಅಂತಾರೆ. ಬಾಬಾ ನೀವು ಬರೀ ರೋಲಿಂಗ್. ಹಾಂ, ರೋಲಿಂಗ್. ಬ್ರದರ್, ಸ್ವಲ್ಪ ಹಿಂದೆ ಬನ್ನಿ. ಅಲ್ಲೇ ಇದೆ. ಬಂದ್ರೆ. ಆಹಾ, ಬಂದ ಸರ್. ಹಾಂ.